ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಲ್ವಾ? ಬನ್ನಿ ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಣ. ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇವತ್ತಿನ ವ್ಲಾಗ್ ಬಂದು ಡೈಲಿ ವ್ಲಾಗ್ ಆಗಿರುತ್ತೆ. ಇವತ್ತು ಹೊರಗಡೆ ಟೆಂಪಲ್ಗೆ ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡು ಯೋಚನೆ ಮಾಡ್ತಿರುವಾಗ ಸಡನ್ನಾಗಿ ಅನಿಸಿದೆ ಚಾಮುಂಡಿ ಬೆಟ್ಟಕ್ಕೆ ಹೋಗಬೇಕು. ತುಂಬ ದಿವಸ ಆಗಿದೆ, ಯಾಕೋ ಹೋಗೇ ಇಲ್ಲ ಅಂತ ಫೀಲ್ ಆಗ್ತಾಯಿತ್ತು. ಅದಕ್ಕೆ ಹೋಗೋಣ ಅಂತ ಹೊರಟಿದ್ದು. ನನಗಂತೂ ತುಂಬ ಇಷ್ಟ ಆಗುತ್ತೆ, ಅದರಲ್ಲೂ ಈವ್ನಿಂಗ್ ಟೈಮು ಆ ವೆದರಲ್ಲಿ ತುಂಬ ಚೆನ್ನಾಗಿ ಫೀಲ್ ಆಗುತ್ತೆ ಹೋಗ್ತಾ ಇದ್ದರೆ ಚಾಮುಂಡಿ ಬೆಟ್ಟಕ್ಕೆ. ಈವ್ನಿಂಗ್ ವ್ಯೂಸ್ ನೋಡೋಕ್ಕೆ ತುಂಬ ಚೆಂದ. ಅದನ್ನು ಬಿಟ್ಟರೆ ಅರ್ಲಿ ಮಾರ್ನಿಂಗ್ ಹೋಗಬೇಕು, ತುಂಬ ಚೆನ್ನಾಗಿರುತ್ತೆ ವ್ಯೂಸು. ಆ ಹಿಮ ಬೀಳ್ತಾ ಇರುತ್ತೆ, ಆ ಚಳಿ, ಆ ವೆದರು, ವಾವ್! ನಾವು ಎಕ್ಸ್ಪ್ಲೇನ್ ಮಾಡಲಿಕ್ಕೂ ಆಗಲ್ಲ, ಅದನ್ನ ಎಂಜಾಯ್ ಮಾಡಬೇಕು ಯಾವಾಗಲೂ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಅದಕ್ಕೇ ಹೋಗೋಣ ಚಾಮುಂಡಿ ಬೆಟ್ಟಕ್ಕೆ. ಹೇಗಿದ್ರು ಈವ್ನಿಂಗ್ ಆಗಿತ್ತು, ನಂಗೆ ತುಂಬ ಇಷ್ಟ ಅಲ್ವಾ ಅಂತ ಅಂದ್ಕೊಂಡು ಫೈನಲಿ ಚಾಮುಂಡಿ ಬೆಟ್ಟಕ್ಕೆ ಹೋಗೋಣ ಅಂತ ಡಿಸೈಡ್ ಮಾಡಿ ಹೊರಟ್ವಿ. ಹೇಗಿದ್ರು ಹೋಗ್ತಾ ಇದ್ದೀನಲ್ವ, ನಿಮ್ಮನ್ನ ಜೊತೆ ಕರ್ಕೊಂಡು ಹೋಗೋಣ ಅಂತ ಅಂದ್ಕೊಂಡು ಇದೊಂದು ಸ್ಮಾಲ್ ವೀಡಿಯೋ ಮಾಡಿದ್ದೀನಿ. ನಿಮಗೆಲ್ಲ ಯಾರ್ಯಾರಿಗೆ ಈವ್ನಿಂಗ್ ಟೈಮು ಮತ್ತು ಅರ್ಲಿ ಮಾರ್ನಿಂಗ್ ಬೆಟ್ಟಕ್ಕೆ ಈ ಥರ ಹೋಗ್ಲಿಕ್ಕೆ ತುಂಬ ಇಷ್ಟ ಆಗುತ್ತೆ, ನಂಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಈಗೆಲ್ಲ ವೆಹಿಕಲ್ನ ಇಲ್ಲೇ ಪಾರ್ಕ್ ಮಾಡಿಬಿಟ್ಟು ಅಂಗಡಿಗಳ ಮಧ್ಯದಲ್ಲೇ ಹೋಗಬೇಕು. ಫಸ್ಟ್ ಎಲ್ಲ ಆಗಿದ್ದಿದ್ರೆ ಆ ಕಡೆ ಡೈರೆಕ್ಟಾಗಿ ಬಿಟ್ಬಿಡ್ತಾಯಿದ್ರು, ನಾವು ಆ ಕಡೆ ಎಂಟ್ರೆನ್ಸ್ಗೆ ಹೋಗ್ಬಿಟ್ಟು ಹಾಗೆ ಹೋಗ್ತಾಯಿದ್ವಿ. ಈ ಥರ ಅಂಗಡಿಗಳ ಮಧ್ಯದಲ್ಲಿ ಹೋಗ್ತಾನೆ ಇರಲಿಲ್ಲ. ಬಟ್ ಈಗ ಇದೇ ರೂಲ್ಸ್ ಆಗಿದೆ, ಪಾರ್ಕಿಂಗ್ ಏರಿಯಾ ಮಾಡಿಬಿಟ್ಟಿದ್ದಾರೆ. ಇಲ್ಲೇ ಸ್ಟಾಪ್, ನಮಗೆ ಇಲ್ಲೇ ಪಾರ್ಕ್ ಮಾಡಿ ಇಲ್ಲೇ ಹೀಗೆ ಹೋಗಬೇಕು. ಫಸ್ಟೆಲ್ಲ ಆದರೆ ನಾವು ಬೈಕಲ್ಲಿ ಹೋಗ್ತಾಯಿದ್ವಿ. ಬೈಕಲ್ಲಿ ಹೋಗುವಾಗ ಅದ್ರ ಮಜಾನೇ ಬೇರೆ, ತುಂಬ ಚೆನ್ನಾಗಿರ್ತಾಯಿತ್ತು. ನಿಮಗೆಲ್ಲ ಯಾರ್ಯಾರಿಗೆ ಬೈಕಲ್ಲಿ ಬೆಟ್ಟಕ್ಕೆ ಅಥವಾ ಲಾಂಗ್ ಡ್ರೈವ್ ಹೋಗೋಕ್ಕೆ ತುಂಬ ಇಷ್ಟ ಆಗುತ್ತೆ ಅಂತಲೂ ಕಮೆಂಟ್ ಮಾಡಿ. ನನಗಂತೂ ಬೈಕಲ್ಲಿ ಲಾಂಗ್ ಡ್ರೈವ್ ಹೋಗೋದು ತುಂಬ ಖುಷಿ ಕೊಡುತ್ತೆ. ಈ ಥರ ಎಲ್ಲ ಬಂದಾಗ ಮಧ್ಯದಲ್ಲಿ ಮಕ್ಳಿಗಂತೂ ಎಲ್ಲ ಥರ ಟಾಯ್ಸ್ಗಳು ಕಾಣಿಸ್ತಾ ಇರುತ್ತೆ. ಮಮ್ಮ ಇದು ನೋಡೋಣ, ಮಮ್ಮ ಅದು ನೋಡೋಣ, ಮಮ್ಮ ಅದು ತಕ್ಕೊಡಿ, ಮಮ್ಮ ಇದು ತಕ್ಕೊಡಿ, ಇದೇ ಆಗಿಬಿಡುತ್ತೆ. ನಿಮ್ಗೆ ಯಾರಿಗ್ಯಾರಿಗೆ ಈ ಥರ ಎಲ್ಲಾದರೂ ಹೋದಾಗ ಮಕ್ಕಳು ಇದು ತಗೊಡಿ ಅದು ತಗೊಡಿ ಅಂತ ಇರಿಟೇಟ್ ಮಾಡ್ತಿರ್ತಾರೆ ಅಂತ ನೀವು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಎಲ್ಲ ಟಾಯ್ಸು ಇದೆ, ಬಟ್ ಅವ್ರಿಗೆ ಮತ್ತೆ ಅಲ್ಲಿ ನೋಡಿದ ತಕ್ಷಣ ಬೇಕು ಅನ್ನೋ ಆಸೆ ಮಾತ್ರ ನಿಲ್ಲೋದೇ ಇಲ್ಲ. ನನಗೂ ಅದು ಇದು ಅದು ಅಂತ ಅಂದ್ಕೊಂಡೇ ಸಾಕಾಗ್ಬಿಡುತ್ತೆ.
ನಾವು ಬಂದಿದ್ದ ಟೈಮ್ ಸರಿಗಿಲ್ಲ ಅನಿಸುತ್ತೆ, ಟೆಂಪಲ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಸೊ ನಾವು ಹಾಗಾಗಿ ಈಚೆಯಿಂದನೇ ಎಲ್ಲ ನಮಸ್ಕಾರ ಮಾಡ್ಕೊಂಡು, ಈಚೆನೇ ತುಂಬ ಜನ ಮಂಗಳಾರತಿ ಎಲ್ಲ ಮಾಡಿಟ್ಟಿರ್ತಾರೆ. ನಾವು ಅಲ್ಲೇ ಮಂಗಳಾರತಿ ಎಲ್ಲ ತೊಗೊಂಡು ವಾಪಸ್ ರಿಟರ್ನ್ ಆಗ್ತಾಯಿದ್ದೀವಿ. ಬಿಕಾಸ್ ಹಸ್ಬೆಂಡ್ಗೆ ಡ್ಯೂಟಿ ಇದ್ದಿದ್ದ ಕಾರಣ ವಾಪಸ್ ರಿಟರ್ನ್ ಆಗಬೇಕಾಗಿತ್ತು. ರಿಟರ್ನ್ ಆಗ್ತಾಯಿದ್ದೀವಿ. ಈ ನೈಟ್ ವ್ಯೂ ನೋಡಲಿಕ್ಕೆ ಎಷ್ಟು ಚೆನ್ನಾಗಿದೆ ಅಲ್ವಾ? ಯಾರಿಗೆ ತಾನೇ ಇಷ್ಟ ಆಗಲ್ಲ ಈ ಥರ ನೈಟ್ ವ್ಯೂ ಅಲ್ಲಿ ಲಾಂಗ್ ಡ್ರೈವ್ ಹೋಗಲಿಕ್ಕೆ. ನನಗಂತೂ ತುಂಬ ಇಷ್ಟ ಆಗುತ್ತೆ. ಅದರಲ್ಲೂ ಬೆಟ್ಟದಿಂದ ಮೇಲ್ಗಡೆ ನಾವು ನಮ್ಮ ಮೈಸೂರು ವ್ಯೂ ನೋಡೋದ್ರಲ್ಲಿ ಇರೋ ಮಜಾನೇ ಬೇರೆ. ನನಗಂತೂ ಬಹಳ ಖುಷಿ ಕೊಡ್ತಾ ಇರುತ್ತೆ. ಎಲ್ಲೆಲ್ಲೂ ನೋಡ್ತಾ ಇರೋ ಲೈಟಿಂಗ್ಸು, ಇಡೀ ಮೈಸೂರು ಲೈಟ್ ಆನ್ ಆಗಿರುತ್ತೆ. ವಾವ್, ನೋಡೋಕ್ಕಂತೂ ಸೂಪರಾಗಿರುತ್ತೆ. ನಿಮ್ಗೆ ಯಾರ್ಯಾರಿಗೆ ಈ ಥರ ಎಲ್ಲ ಹೋಗಿದ್ದೀರಾ, ಇಷ್ಟ ಆಗಿದೆ ಅಂತ ನಂಗೆ ಕಮೆಂಟ್ ಮಾಡಿ. ನೋಡ್ತಾ ಇರ್ಬೋದು, ಇಲ್ಲಿಂದ ತುಂಬ ಜನ ಲೈಟಿಂಗ್ಸ್ ಮೈಸೂರ್ದು ವ್ಯೂ ನೋಡ್ತಾ ಇರ್ತಾರೆ. ಆಲ್ಮೋಸ್ಟ್ ಬಂದವರು ಎಲ್ಲರೂ ಇಲ್ಲಿಂದ ವ್ಯೂ ನೋಡ್ತಾ ಇರ್ತಾರೆ. ನೀವು ವ್ಯೂ ನೋಡೋದ್ರಲ್ಲೇ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ. ನನಗೂ ಅಷ್ಟೇ, ಇಲ್ಲಿಂದ ವ್ಯೂ ನೋಡೋದಕ್ಕೆ ತುಂಬಾ ಇಷ್ಟ ಆಗುತ್ತೆ. ನೀವು ಒಂದ್ಸತಿ ಹೋಗಿ ಫ್ರೆಂಡ್ಸ್, ತುಂಬ ಇಷ್ಟಪಡ್ತೀರಾ ಅಲ್ಲಿಂದ ವ್ಯೂಸ್ ನೋಡೋದಕ್ಕೆ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸುತ್ತ ಲೈಟಿಂಗ್ಸು, ವಾವ್ ಅಂತ ಫೀಲ್ ಆಗುತ್ತೆ.